ಆಕ್ಸಿಡೆಂಟ್ ಆಗಿತ್ತು. ಅದಾದ್ಮೇಲೆ ಯಾರು ನಂಗೆ ಹೊಡೆದ್ರಲ್ಲ, ಕಾಣಿಸ್ತಿದೆಯಲ್ಲ, ಅದು ಒಂದು ಕತ್ತಲೆ ಒಂದು ಕೋಣೆ, ಇದ್ರ ಒಳಗಡೆ ಒಂದು ನಿಗೂಢ ರಹಸ್ಯ ಅಡಗಿದೆ. ಜರ್ಮನಿಯಲ್ಲಿ ನಾನ್ ಸ್ಟೂಡೆಂಟ್ ಆಗಿದ್ದಾಗ ವಾಸವಾಗಿದ್ದ ಹಾಸ್ಟೆಲ್ ಕರ್ಕೊಂಡು ಹೋಗ್ತೀನಿ ಇವತ್ತು. ಯಾವಾಗ್ಲೂ ಟ್ರೈನಲ್ಲಿ ಬರ್ತಿದ್ದ ನನ್ಗೆ ನೀಲು ಜೊತೆ ಬಂದು ಒಂದು ಹೊಸ ಅನುಭವ. ತುಂಬಾ ಜನ ವಿದ್ಯಾರ್ಥಿಗಳು ಇದನ್ನ ಕೇಳಿದ್ರು, ಹಾಗಾಗಿ 80 ಕಿಲೋಮೀಟರ್ ದೂರ ಬಂದು ವಿಡಿಯೋ ಮಾಡಿದೀನಿ. ಅಕಸ್ಮಾತ್ ಯಾರು ಈ ವಿಡಿಯೋನ ಜಾಸ್ತಿ ನೋಡಿಲ್ಲ ಅಂದ್ರೆ ನಾನೇ ಹುಡುಕೊಂಡ್ ಬಂದು ನಿಮ್ ಮೊಬೈಲ್ ಅಲ್ಲಿ ನನ್ ವಿಡಿಯೋನ ನೋಡ್ಕೊಂಡು ಹೋಗ್ತೀನಿ, ಯಾಕಂದ್ರೆ ನಾನ್ ಪೆಟ್ರೋಲ್ ದುಡ್ಡು ವಾಪಸ್ ತೆಗಿಯೋದಕ್ಕೆ. ಇದೇ ನೋಡ್ರಪ್ಪ 2 ವರ್ಷಗಳ ಕಾಲ ನಾನಿದ್ದಂತಹ 19 ಮೀಟರ್ ಸ್ಕ್ವೇರ್ ಮನೆ. ಮಂಚ ಕುಣಿದ್ರೆ ಅಲ್ಲ, ಕೆಮ್ಮುದ್ರೇನೆ ಮುರಿದೋಗಿತ್ತು. ಇನ್ನು ಬಾತ್ರೂಮ್ ಅಲ್ಲಿ ಬೆಂತಿಕೊಳ್ಳದೆ ಒಂದ್ ದೊಡ್ಡ ಸಾಹಸ ಆಗೋಗಿತ್ತು. ಅಡಿಗೆ ಮನೆಯಲ್ಲಿ ಒಂದು ಅಡಿಗೆ ಮಾಡ್ಬೋದು, ತರಕಾರಿ ಕಟ್ ಮಾಡ್ಬೋದು, ಇಲ್ಲ ಪಾತ್ರೆ ತೊಳಿಬಹುದು. ಎಲ್ಲದನ್ನು ಒಂದೇ ಸತಿ ಮಾಡ್ತೀಯ ಅಂದ್ರೆ ಸೀನೇ ಇಲ್ಲ. ಬಟ್ಟೆ ಒಯ್ಯಕ್ಕಂತೂ ಬೇಸ್ಮೆಂಟ್ ಗೆ ಹೋಗ್ಬೇಕು. ನಾನಿದ್ದಾಗ €1 ಇದ್ದಿದ್ದು ಇವಾಗ €2 ಮಾಡ್ಬಿಟ್ಟಿದ್ದಾರೆ. ಒಣಗ್ಸಕ್ಕೂ €2, ಬಟ್ ನಾವು ತಂತಿ ಮೇಲೆ ಒಣಗಾಕ್ತಿದ್ವಿ. ಜರ್ಮನಿಯಲ್ಲಿ ನಾನು ತಗೊಂಡಿದ್ದ ಮೊದಲ ದ್ವಿಚಕ್ರ ವಾಹನ ಇದು. ಅಂಚೆ ಪೆಟ್ಟಿಗೆ ಪ್ರಾಮುಖ್ಯತೆ ತಿಳಿಬೇಕು ಅಂದ್ರೆ ನೀವು ಇಂಡಿಯಾದಿಂದ ಜರ್ಮನಿಗೆ ಬರ್ಲೇಬೇಕಾಗುತ್ತೆ. ನಾರಾಯಣ ನಾರಾಯಣ.